ಒಂದು ಸಲ ಊಹಿಸಿಕೊಳ್ಳಿ, ನೀವು ಒಂದು ಕೋಣೆಗೆ ಹೋಗ್ತೀರಾ, ಸುತ್ತಲೂ ಸುಂದರವಾದ ಗೊಂಬೆಗಳಿರ್ತವೆ. ಕುತೂಹಲಕ್ಕೆ ಒಂದು ಗೊಂಬೆಯನ್ನ ಮುಟ್ತೀರಾ ಅನ್ಕೊಳ್ಳಿ, ಅದು ತಕ್ಷಣವೇ ಹಾಡನ್ನ ಹಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ನಿಮಗೆ ಗೊತ್ತಿರೋದಿಲ್ಲ, ಆ ಗೊಂಬೆಯ ಒಳಗಡೆ ಇರೋದು ಕೇವಲ ಮ್ಯೂಸಿಕ್ ಬಾಕ್ಸ್ ಅಲ್ಲ, ಒಂದು 10 ವರ್ಷದ ಮಗುವಿನ ಕೊಳೆತ ಅಸ್ಥಿ ಪಂಜರ ಅಂತ. ಹೌದು, ಆತ ಸ್ಮಶಾನದಿಂದ ಹೆಣಗಳನ್ನ ಕದ್ದು ತಂದು ಲಿಪ್ಸ್ಟಿಕ್ ಹಚ್ಚಿ ಕಾರ್ಟೂನ್ ತೋರಿಸ್ತಾ ಏನ್ ಮಾಡ್ತಿದ್ದ ಅಂತ ಗೊತ್ತಾ? ಇವನ ಕತೆ ಕೇಳಿದ್ರೆ ಎಂತವನಿಗಾದ್ರೂ ನಡುಕ ಹುಟ್ಟುತ್ತೆ. ಇವತ್ತು ನಾನ್ ಹೇಳಕೊಟ್ಟಿರೋದು ಇವಂದೇ ಕತೆ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಶುರು ಮಾಡೋಣ. 26 ಹೆಣಗಳನ್ನ ಗೊಂಬೆಯಾಗಿ ಬದಲಾಯಿಸಿದ ಅನಾಟಲಿ ಮ್ಯಾಸ್ಕಿವ್ನ ಕರಾಳ ಸಾಮ್ರಾಜ್ಯಕ್ಕೆ ಸ್ವಾಗತ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೂ ನೋಡಿ. ಈ ಕೇಸ್ ಪ್ರಾರಂಭ ಆಗೋದು 2011ರ ನಿಜ್ನಿ ನಾವ್ಗೋರೋಡ್ ಅನ್ನೋ ನಗರದಲ್ಲಿ. ಆ ಸಮಯದಲ್ಲಿ ಆ ನಗರದ ಸ್ಮಶಾನದಲ್ಲಿ ಅನೇಕ ವಿಚಿತ್ರ ಘಟನೆಗಳು ನಡೀತಾ ಇದ್ವು. ಆ ಊರಿನ ಸ್ಮಶಾನಗಳಲ್ಲಿ ಗೋರಿಗಳ ಮೇಲೆ ಯಾರೋ ಬಣ್ಣ ಬಳಿದು ವಿಚಿತ್ರ ಚಿತ್ರಗಳನ್ನ ಬರೆದು ಹಾಳು ಮಾಡ್ತಿದ್ರು. ಇದರ ಬಗ್ಗೆ ವಿಚಾರಣೆ ನಡೆಸೋದಿಕ್ಕೆ ಪೊಲೀಸರು ಒಬ್ಬ ಸ್ಮಶಾನದ ಎಕ್ಸ್ಪರ್ಟ್ ಅನ್ನ ಹುಡುಕ್ತಾ ಇದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೆ ಈ ಅನಾಟಲಿ ಮ್ಯಾಸ್ಕಿನ್. ಈ ಅನಾಟಲಿ ಆ ಸಮಯದಲ್ಲಿ ಅಲ್ಲಿನ ಸ್ಮಶಾನಗಳಲ್ಲಿ ಸಂಶೋಧನೆ ಮಾಡ್ತಾ ಇರ್ತಾನೆ ಮತ್ತು ಸ್ಮಶಾನದ ಎಕ್ಸ್ಪರ್ಟ್ ಆಗಿರ್ತಾನೆ. ಹಾಗಾಗಿ ಈತನಿಗೆ ಈ ಕೇಸ್ನ ಬಗ್ಗೆ ಏನಾದ್ರೂ ಮಾಹಿತಿ ಇರ್ಬೋದು ಅಂತ ಈತನನ್ನ ವಿಚಾರಿಸೋದಿಕ್ಕೆ ಪೊಲೀಸರು ಈ ಅನಾಟಲಿ ಮ್ಯಾಸ್ಕಿವ್ನ ಮನೆಗೆ ಹೋಗೋದಿಕ್ಕೆ ನಿರ್ಧಾರ ಮಾಡ್ತಾರೆ. ನವೆಂಬರ್ 2, 2011 ಅನಾಟಲಿ ಮನೆ ಬಾಗಿಲು ತಟ್ಟಿದ ಪೊಲೀಸರಿಗೆ ಒಳಗಿಂದ ಯಾವುದೇ ಶಬ್ದ ಬರಲಿಲ್ಲ. ಬಾಗಿಲು ತೆಗೆದ ಅನಾಟಲಿ ಮುಖದಲ್ಲಿ ಆತಂಕವೂ ಇರಲಿಲ್ಲ. ಆದ್ರೆ ಪೊಲೀಸರು ಆ ಮನೆಯೊಳಗೆ ಕಾಲಿಟ್ಟ ತಕ್ಷಣ ಅವರಿಗೆ ಸ್ವಾಗತ ಮಾಡಿದ್ದು ವಿಚಿತ್ರವಾದ ಕೆಮಿಕಲ್ ವಾಸನೆ. ಅದು ಯಾವುದೋ ಔಷಧಿ ವಾಸನೆ ತರ ಇತ್ತು. ಜೊತೆಗೆ ಎಲ್ಲಿಂದಲೋ ಕೊಳೆತ ವಾಸನೆ ಕೂಡ ಬರ್ತಾ ಇತ್ತು. ಆ ಮನೆ ತುಂಬಾ ಪುಸ್ತಕಗಳ ರಾಶಿ, ಅದರ ಮಧ್ಯೆ ಸೋಫಾ ಮೇಲೆ, ಕುರ್ಚಿಗಳ ಮೇಲೆ, ಟಿವಿ ಸ್ಟ್ಯಾಂಡ್ ಹತ್ತಿರ ಎಲ್ಲೆಂದರಲ್ಲಿ ಬಣ್ಣ ಬಣ್ಣದ ಫ್ರಾಕ್ ಹಾಕಿದ್ದ ದೊಡ್ಡ ಗೊಂಬೆಗಳು ಕೂತಿದ್ವು. ನೋಡೋಕೆ ಯಾವುದೋ ಟೀ ಪಾರ್ಟಿ ನಡೀತಾ ಇದೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಪೊಲೀಸರು ಅಂದುಕೊಂಡ್ರು, ಓಹ್, ಇವನು ಇತಿಹಾಸಕಾರ ಅಲ್ವಾ, ಇವೆಲ್ಲ ಹಳೆ ಕಾಲದ ಆಂಟಿಕ್ ಗೊಂಬೆ ಇರಬೇಕು ಅಂತ. ಆದ್ರೆ ಒಬ್ಬ ಆಫೀಸರ್ ಆಕಸ್ಮಿಕವಾಗಿ ಒಂದು ಗೊಂಬೆಯನ್ನ ಸರಿಸೋಕೆ ಹೋಗ್ತಾನೆ. ಆಗ ಆತನಿಗೆ ಏನೋ ಸಂಶಯ ಬಂದು ಆ ಗೊಂಬೆಯ ಕಾಲಿಗೆ ಹಾಕಿದ್ದ ಶಾಕ್ಸ್ ಅನ್ನ ತೆಗೆದು ನೋಡಿದಾಗ ಅಲ್ಲಿ ಕಂಡದ್ದು ಹತ್ತಿಯಲ್ಲ, ಬದಲಾಗಿ ಒಣಗಿದ ಮನುಷ್ಯನ ಚರ್ಮ. ಇದನ್ನ ನೋಡಿ ಪೊಲೀಸರು ಬೆಚ್ಚಿ ಬಿದ್ದಿದ್ರು. ಕೂಡಲೇ ಅವರು ಅನಾಟಲಿಯ ಕಡೆಗೆ ನೋಡಿದಾಗ ಆ ಕ್ಷಣ ಅನಾಟಲಿಯ ಮುಖದಲ್ಲಿ ನಗು ಇತ್ತು, ಆದ್ರೆ ಪೊಲೀಸರ ಮುಖದಲ್ಲಿ ಭಯ. ಆಗ್ಲೇ ಜಗತ್ತಿಗೆ ಗೊತ್ತಾಗಿದ್ದು, ಇಷ್ಟು ದಿನ ಅವನು ತನ್ನ ಮನೆಯಲ್ಲೇ ಇಟ್ಟುಕೊಂಡಿದ್ದು ಗೊಂಬೆಯನ್ನಲ್ಲ, 26 ಮುಗ್ಧ ಬಾಲಕಿಯರ ಮಮ್ಮಿಗಳನ್ನ ಅಂತ. ಹೌದು, ಆ ಗೊಂಬೆಗಳು ಸಾಮಾನ್ಯವಾದ ಗೊಂಬೆಗಳಾಗಿರ್ಲಿಲ್ಲ, ಬದಲಿಗೆ 3 ರಿಂದ 25 ವರ್ಷದ ಹೆಣ್ಣು ಮಕ್ಕಳ ಶವಗಳಿಂದ ಮಾಡಿದ ಗೊಂಬೆಗಳಾಗಿದ್ವು. ಆತ ಸ್ಮಶಾನದಿಂದ 3 ರಿಂದ 25 ವರ್ಷದ ವಯಸ್ಸಿನ ಹೆಣ್ಣು ಮಕ್ಕಳ ಶವಗಳನ್ನ ಕದ್ದು ಆತನ ಮನೆಗೆ ತರ್ತಿದ್ದ. ಆ ಶವಗಳನ್ನ ರಾಸಾಯನಿಕ ಬಳಸಿ ಒಣಗಿಸಿ ಅವುಗಳ ಒಳಗೆ ಬಟ್ಟೆ ಅಥವಾ ಹತ್ತಿಯನ್ನ ತುಂಬಿ ಗೊಂಬೆಗಳನ್ನಾಗಿ ಮಾಡ್ತಿದ್ದ. ಕೇವಲ ಗೊಂಬೆ ಮಾಡುವುದು ಆತನ ಉದ್ದೇಶ ಆಗಿರ್ಲಿಲ್ಲ. ಆತ ಆ ಗೊಂಬೆಗಳಿಗೆ ಬಣ್ಣ ಬಣ್ಣದ ಬಟ್ಟೆ ಹಾಕ್ತಿದ್ದ, ಮೇಕಪ್ ಮಾಡ್ತಿದ್ದ. ಕೆಲವು ಶವಗಳ ಕಣ್ಣಿನ ಗುಳಿಗಳಲ್ಲಿ ಗಾಜಿನ ಕಣ್ಣುಗಳನ್ನ ಕೂರಿಸ್ತಿದ್ದ. ಆತ ಎಷ್ಟು ಕ್ರೇಜಿ ಅಂದ್ರೆ ಆ ಹೆಣಗಳ ಎದೆಯ ಒಳಗೆ ಮ್ಯೂಸಿಕ್ ಬಾಕ್ಸ್ ಇಟ್ಟಿದ್ದ. ಇದರ ಉದ್ದೇಶ ಏನಂದ್ರೆ, ಯಾವಾಗ್ಲೇ ಆ ಗೊಂಬೆಗಳನ್ನ ತಬ್ಕೊಂಡ್ರು ಆ ಹೆಣಗಳು ಹಾಡು ಹಾಡುತ್ತಿದ್ವು. ಅಂದ್ರೆ ಆತ ಅವುಗಳ ಎದೆಯಲ್ಲಿ ಅಳವಡಿಸಿದ್ದ ಮೈಕ್ ನಿಂದ ಹಾಡುಗಳು ಪ್ಲೇ ಆಗ್ತಿದ್ವು. ಅಷ್ಟೇ ಅಲ್ಲ, ಪೊಲೀಸರ ವಿಚಾರಣೆಯಲ್ಲಿ ಒಂದು ಭಯಾನಕ ವಿಚಾರ ಕೂಡ ಬಯಲಿಗೆ ಬಂದಿತ್ತು. ಈ ಅನಾಟಲಿ ಕೇವಲ ಆ ಹೆಣಗಳನ್ನ ಸಂಗ್ರಹಿಸಿ ಇಡುತ್ತಿರ್ಲಿಲ್ಲ, ಬದಲಾಗಿ ಆತ ಆ ಶವಗಳ ಜೊತೆ ಲೈಂಗಿಕವಾಗಿ ಸಂಪರ್ಕ ಬೆಳೆಸ್ತಿದ್ದ. ಆತ ಅವುಗಳನ್ನ ತನ್ನ ಹೆಂಡತಿಯರೆಂದು, ಗೆಳತಿಯರೆಂದು ಕರೆಯುತ್ತಿದ್ದ. ಆ ಗೊಂಬೆಗಳ ಜೊತೆ ಆತ ಬೆತ್ತಲೆಯಾಗಿ ಮಲಗ್ತಾ ಇದ್ದ. ಈ ಅನಾಟಲಿಗೆ ಈ ವಿಚಿತ್ರ ಹುಚ್ಚು ಶುರುವಾಗಿದ್ದು ಎಲ್ಲಿಂದ ಅಂತ ಗೊತ್ತಾ? ಅದು 1979. ಅನಾಟಲಿಗೆ ಇನ್ನು ಕೇವಲ 11 ವರ್ಷ. ಒಮ್ಮೆ ಆತ ಶಾಲೆಯಿಂದ ಮನೆಗೆ ಬರುವಾಗ ಒಂದು ಶವಯಾತ್ರೆ ಎದುರಾಗುತ್ತೆ. ಅದು ನತಾಶಾ ಅನ್ನೋ 11 ವರ್ಷದ ಹುಡುಗಿಯ ಸಾವು. ಇದ್ದಕ್ಕಿದ್ದಂತೆ ಕಪ್ಪು ಕೋಟ್ ಧರಿಸಿದ್ದ ಕೆಲವರು ಅನಾಟಲಿಯನ್ನ ತಡೆದು ನಿಲ್ಲಿಸಿದವರೇ ಬಲವಂತವಾಗಿ ಈ ಅನಾಟಲಿಯನ್ನ ಆ ಬಾಲಕಿಯ ತೆರೆದ ಶವದ ಪೆಟ್ಟಿಗೆ ಹತ್ರ ಎಳೆದುಕೊಂಡು ಹೋಗ್ತಾರೆ. ಆಮೇಲೆ ಅವರು ಅನಾಟಲಿಗೆ ಮಾಡಿದ್ದೇನು ಗೊತ್ತಾ? ಅವರು ಆ ಶವದ ಹಣೆಗೆ ಮುತ್ತಿಡುವಂತೆ ಅನಾಟಲಿಗೆ ಆರ್ಡರ್ ಮಾಡ್ತಾರೆ. ಪುಟ್ಟ ಅನಾಟಲಿ ನಡುಗುತ್ತಲೇ ಆ ಶವಕ್ಕೆ ಮುತ್ತು ಕೊಡ್ತಾನೆ. ಆ ಕ್ಷಣ ಅವನಿಗೆ ಏನನ್ನಿಸ್ತೋ ಗೊತ್ತಿಲ್ಲ, ಆ ಶವ ಕೂಡ ತನಗೆ ಮರು ಮುತ್ತು ನೀಡಿತು ಅಂತ ಅವನು ಭಾವಿಸ್ತಾನೆ. ಅಷ್ಟೇ ಅಲ್ಲ, ನಾವಿಬ್ರು ಮದುವೆಯಾಗಿದ್ದೇವೆ ಅಂತ ಅನಾಟಲಿ ನಂಬಿ ಬಿಡ್ತಾನೆ. ಆಗ್ಲಿಂದ ಆ ಸ್ಮಶಾನವೇ ಅವನ ಆಟದ ಮೈದಾನ ಆಯ್ತು. ಹೆಣಗಳೇ ಗೆಳೆಯರಾಗೋದ್ರು.
ಆದ್ರೆ ಈ ಕಥೆಯಲ್ಲಿ ಅತ್ಯಂತ ನೋವಿನ ಅಧ್ಯಾಯ ಅಂದ್ರೆ ಅದು ಓಲ್ಗಾದು. 2002ರಲ್ಲಿ 10 ವರ್ಷದ ಓಲ್ಗಳ ಕೊಲೆಯಾಗಿತ್ತು. ಆಕೆಯ ತಾಯಿ ನತಾಲಿಯಾ ತಮ್ಮ ಮಗಳನ್ನ ಮಣ್ಣು ಮಾಡಿ ಕಣ್ಣೀರು ಹಾಕುತ್ತಾ ಮನೆಗೆ ಬರ್ತಾರೆ. ವರ್ಷಗಳೇ ಕಳೆದ್ವು. ಆ ತಾಯಿ ಪ್ರತಿ ಹಬ್ಬಕ್ಕೂ, ಪ್ರತಿ ಹುಟ್ಟು ಹಬ್ಬಕ್ಕೂ ತನ್ನ ಮಗಳ ಸಮಾಧಿ ಬಳಿ ಹೋಗಿ ಅದಕ್ಕೆ ಪೂಜೆ ಮಾಡಿ ಬರ್ತಾ ಇದ್ರು. ತನ್ನ ಮಗಳು ಮಣ್ಣಿನೊಳಗೆ ನೆಮ್ಮದಿಯಾಗಿ ಮಲಗಿದ್ದಾಳೆ ಅಂತ ಆ ತಾಯಿ ಅಂದುಕೊಂಡಿದ್ರು. ಆದ್ರೆ ಸತ್ಯ ಅದಾಗಿರ್ಲಿಲ್ಲ. ಇತ್ತ ಆ ತಾಯಿ ಸಮಾಧಿ ಮುಂದೆ ಅಳ್ತಾ ಇದ್ರೆ ಅತ್ತ ಅನಾಟಲಿ ಅದೇ ಮಗುವಿನ ಹೆಣವನ್ನ ತನ್ನ ಬೆಡ್ರೂಮ್ ಅಲ್ಲಿ ಕೂರಿಸ್ಕೊಂಡು ಕಾರ್ಟೂನ್ ತೋರಿಸ್ತಿದ್ದ. ಎಲ್ಲದಕ್ಕಿಂತ ಭಯಾನಕ ವಿಷಯ ಅಂದ್ರೆ ಆತ ಓಲ್ಗಳ ದೇಹದ ಎದೆಯ ಭಾಗದಲ್ಲಿ ಒಂದು ಮ್ಯೂಸಿಕ್ ಬಾಕ್ಸ್ ಫಿಟ್ ಮಾಡಿದ್ದ. ಆ ಗೊಂಬೆಯನ್ನ ಮುಟ್ಟಿದ್ರೆ ಸಾಕು ಅದು ಹಾಡೋಕೆ ಶುರು ಮಾಡ್ತಿತ್ತು. ಒಬ್ಬ ತಾಯಿಯ ಪ್ರೀತಿಯನ್ನ, ಒಂದು ಮಗುವಿನ ಸಾವನ್ನ ಈ ವಿಕೃತ ಮನಸ್ಸು ಆಟಿಕೆಯಾಗಿ ಮಾಡ್ಕೊಂಡಿತ್ತು. ಈಗ ನಿಮ್ಗೊಂದು ಅನುಮಾನ ಬರ್ಬೋದು, ಈ ಅನಾಟಲಿ ಈ ರೀತಿಯ ವಿಕೃತಿ ಕೆಲಸವನ್ನ ಯಾಕೆ ಮಾಡ್ತಿದ್ದ ಅಂತ. ಇದೇ ವಿಚಾರದ ಬಗ್ಗೆ ಪೊಲೀಸರು ಅನಾಟಲಿಯನ್ನ ವಿಚಾರಿಸಿದಾಗ ಈ ಅನಾಟಲಿ ಏನ್ ಹೇಳ್ದ ಗೊತ್ತಾ? ನಾನು ಆ ಹೆಣ್ಣು ಮಕ್ಕಳಿಗೆ ಇನ್ನೊಂದು ಜನ್ಮ ಕೊಡ್ತಿದ್ದೆ. ಅವರು ಸಮಾಧಿಯೊಳಗೆ ಚಳಿಯಲ್ಲಿ ಮಲಗೋದಕ್ಕಿಂತ ನನ್ನ ಜೊತೆ ಬೆಚ್ಚಗೆ ಇರ್ಲಿ ಅಂತ ತಂದಿದ್ದೇನೆ ಎಂದು ಅನಾಟಲಿ ಪೊಲೀಸರಿಗೆ ಹೇಳಿದ್ದ. ಈ ಮಾತು ಕೇಳಿ ಪೊಲೀಸರ ಒಂದು ಕ್ಷಣ ಸ್ತಬ್ಧರಾಗಿದ್ರು. ಇಷ್ಟೆಲ್ಲಾ ವಿಕೃತಿ ಹೊಂದಿದ್ದ ಈ ಅನಾಟಲಿ ಮ್ಯಾಸ್ಕಿನ್ ಬಡವನೇನಲ್ಲ. ಆತ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಉನ್ನತ ಮಟ್ಟದ ಶಿಕ್ಷಣವನ್ನ ಪಡೆದಿದ್ದ. ಅಷ್ಟೇ ಅಲ್ಲ, ಆತ ಸತ್ತವರನ್ನ ಬದುಕಿಸುವ ಮಾಂತ್ರಿಕ ವಿದ್ಯೆ ಕಲಿತಿದ್ದೇನೆ ಎಂದು ನಂಬಿದ್ದ. ಆದ್ರೆ ಆತ ಮಾಡಿದ್ದು ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಕೃತ್ಯ. ಸರಿಸುಮಾರು 150ಕ್ಕೂ ಹೆಚ್ಚು ಸಮಾಧಿಗಳನ್ನ ಹಗೆದಿರುವುದಾಗಿ ಆತನೇ ಸ್ವತಃ ಪೊಲೀಸರ ಮುಂದೆ ಒಪ್ಕೊಳ್ತಾನೆ. ಅಷ್ಟೇ ಅಲ್ಲ, ಅರೆಸ್ಟ್ ಆದ್ಮೇಲೆ ಈ ಅನಾಟಲಿ ಮಾತನಾಡಿದ ಮಾತುಗಳನ್ನ ಕೇಳಿದ್ರೆ ಎಂತವರಿಗಾದ್ರೂ ಕೋಪ ಬರುತ್ತೆ. ಕೋರ್ಟ್ ನಲ್ಲಿ ಆ ಹೆಣ್ಣು ಮಕ್ಕಳ ಪೋಷಕರು ಅಳ್ತಾ ಇದ್ರೆ ಅನಾಟಲಿ ಅವರ ಮುಖಗಳನ್ನ ನೋಡಿ ಹೇಳಿದ್ದೇನ್ ಗೊತ್ತಾ? ನೀವು ನಿಮ್ಮ ಮಕ್ಕಳನ್ನ ಚಳಿಯಲ್ಲಿ ಸ್ಮಶಾನದಲ್ಲಿ ಎಸೆದು ಹೋಗಿದ್ರಿ, ನಾನು ಅವರನ್ನ ನಮ್ಮ ಮನೆಗೆ ತಂದು ಬೆಚ್ಚಗೆ ನೋಡ್ಕೊಂಡೆ ಅಂತ. ಇನ್ನು 2011ರಲ್ಲಿ ಬಂಧನಕ್ಕೊಳಗಾದ ಅನಾಟಲಿಗೆ ಅಲ್ಲಿನ ನ್ಯಾಯಾಲಯ ಪ್ಯಾರನೈಡ್ ಸ್ಕಿಜೋಫ್ರೆನಿಯಾ ಇದೆ ಅಂತ ತೀರ್ಪು ಕೊಟ್ಟಿತ್ತು. ಅಂದ್ರೆ ಆತ ಮಾನಸಿಕ ರೋಗಿ ಎಂದು ಕೋರ್ಟ್ ತೀರ್ಪನ್ನ ನೀಡಿತ್ತು. ಹೀಗಾಗಿ ಆತನನ್ನ ಜೈಲಿಗೆ ಕಳಿಸುವ ಬದಲಾಗಿ ಮಾನಸಿಕ ಆಸ್ಪತ್ರೆಗೆ ಕಳುಹಿಸಲಾಯಿತು. ಅನಾಟಲಿ ಮ್ಯಾಸ್ಕಿನ್ ಇಂದಿಗೂ ಆಸ್ಪತ್ರೆಯಲ್ಲೇ ಇದ್ದಾನೆ. ಆತನಿಗೆ ತನ್ನ ಕೃತ್ಯದ ಬಗ್ಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಬದಲಾಗಿ ಆತ ಹೇಳೋದೇನೆಂದ್ರೆ, ನಾನು ಆ ಹುಡುಗಿಯರನ್ನ ಪ್ರೀತಿಸುತ್ತಿದ್ದೆ ಇಂದಿಗೂ ಕೂಡ ಎಂದು. ವೀಕ್ಷಕರೇ, ಮನುಷ್ಯನ ಮೆದುಳು ಎಷ್ಟು ವಿಕೃತವಾಗಿ ಯೋಚಿಸಬಹುದು ಅನ್ನೋದಕ್ಕೆ ಈ ಕೇಸ್ ಒಂದು ಸಾಕ್ಷಿ. ಸತ್ತ ಮೇಲೂ ಶಾಂತಿಯಿಂದ ಮಲಗಲು ಬಿಡದ ಈ ಡಾಲ್ ಮೇಕರ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ಕೇವಲ ರೋಗವೋ ಅಥವಾ ಅಕ್ಷಮ್ಯ ಅಪರಾಧವೋ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ಬೆಚ್ಚಿ ಬೀಳಿಸುವ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂತ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ. ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.